ಈ ಹೊತ್ತಿನ ಬಿಗ್ ಬ್ರೇಕಿಂಗ್ ನಲ್ಲಿ ಮೊದಲಿಗೆ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಅನಾಮಿಕನ ಹೆಸರಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂದು ಬುರುಡೆ ಬಿಟ್ಟನಲ್ಲ. ಈಗ ಬುರುಡೆ ಬಿಟ್ಟ ಗ್ಯಾಂಗ್ ರಹಸ್ಯ ಬೆನ್ನತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ತಿಮರೋಡಿ ಮರೆಯಲ್ಲಿ ನೆನೆ 12 ಗಂಟೆಗಳ ಶೋಧ ಕಾರ್ಯವನ್ನು ನಡೆಸಲಾಗುತ್ತೆ. ಅದರ ಭಾಗವಾಗಿ ನೆನೆ ತಡರಾತ್ರಿ 2:30ರವರೆಗೂ ಶೋಧ ನಡೆಸಿದೆ ತನಿಖಾಧಿಕಾರಿಗಳಿಂದ. ಚಿನ್ನಯ್ಯನ ಮೊಬೈಲ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ತಿಮರೋಡಿ ಮನೆಯಲ್ಲಿದ್ದಂತಹ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಆಶ್ರಯ ನೀಡಿದ್ದೆ ತಿಮರೋಡಿ. ಚಿನ್ನಯ್ಯಗೆ ಬೆಂಬಲ ನೀಡಿದ್ದ ಎಲ್ರಿಗೂ ಈಗ ಕೇಡುಗಾಲ ಶುರುವಾದಂತೆ. ಆಶ್ರಯ ಕೊಟ್ಟೆ ತಪ್ಪೇನು ಅಂತ ಕೇಳಬಹುದು ಕೆಲವು ಜನ. ಆಶ್ರಯ ಕೊಟ್ಟರೆ ತಪ್ಪಲ್ಲ, ಆದರೆ ಬುರುಡೆ ಬಿಡೋದಕ್ಕೆ ಹಿಂಗೆ ಹೇಳೋದಕ್ಕೆ ಮೊದಲಿಗೆ ಒಂದು ಕುತೂಹಲ ಮೂಡಿತ್ತು. ಎಲ್ರಿಗೂ ನೆನಪಿದೆಯಾ? ಎಲ್ಲೋಗ್ತಾನೆ ಈತ? ಪೊಲೀಸರ ಸೆಕ್ಯೂರಿಟಿ ಬೇಡ ಅಂತಾನೆ, ಲಾಯರ್ ಜೊತೆ ಓಡಾಡ್ತಾನೆ, ಎಲ್ಲಿರ್ತಾನೆ ಇವನು ಅನ್ನುವಂಥ ಮೊದಲಿಗೆ ಕುತೂಹಲ ಕಾಡುತ್ತೆ. ತದನಂತರ ಈತ ಬಿಡ್ತಾ ಇರೋದಲ್ಲ ಬುರುಡೆ ಅಂತ ಗೊತ್ತಾಗುತ್ತೆ. ಆತನ ಹಿಂದೆ ಹಲವು ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆ ಹಲವರು ಯಾರು ಅಂತ ನೋಡ್ತಾ ಇದ್ದು ಹೋದರೆ ಇದೇ ತಿಮರೋಡಿ ಆತನಿಗೆ ಆಶ್ರಯ ಕೊಟ್ಟಿದ್ದು ಅಂತ. ಅಲ್ಲಿಗೆ ಇವರುಗಳೇ ಆತನ ಬೆನ್ನ ಹಿಂದೆ ಇದ್ದಿದ್ದು ಅಂತ ಡೀಟೇಲ್ಸ್ ಕೊಡ್ತಾರೆ. ಇನ್ನಷ್ಟು ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಫೋನ್ ಸಂಪರ್ಕದಲ್ಲಿ. ಶಶಿ, ಈಗ ತಿಮರೋಡಿ ಮನೆಯಲ್ಲಿ ನೆನೆ ರಾತ್ರಿ ತಡರಾತ್ರಿ 2:30ರ ತನಕವೂ ಕೂಡ ಶೋಧ ಕಾರ್ಯವನ್ನು ಮಾಡಲಾಗುತ್ತೆ. ಸೊ ಏನೇನು ಸಿಕ್ಕಿದೆ, ಜೊತೆಗೆ ಆತನನ್ನ ಸಪೋರ್ಟ್ ಮಾಡಿದಂಥವರು, ಆತನ ಬೆಂಬಲಕ್ಕೆ ನಿಂತಿದ್ದವರು, ಹಿಂಗೆ ಹೇಳು ಅಂತೇಳಿ ಸುಳ್ಳು ಹೇಳ್ಕಟ್ಟವರು, ಅವ್ರಿಗೂ ಈಗ ಡಬಡಬ ಶುರುವಾಗ್ತಾ ಇದೆ. ಅದರ ಭಾಗವಾಗಿ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ? ಶರತ್, ಪ್ರಮುಖವಾಗಿ ಏನು ಮುಸುಕುದಾರಿ ಏನೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ನೋ, ಏನೆಲ್ಲ ಬುರುಡೆ ಕಣ್ಣ ಕೊಟ್ಟಿದ್ನೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸೂತ್ರಧಾರಿ ಇದೆಲ್ಲದೂ ಕೂಡ ಕಾರಣಕರ್ತರಾಗಿದ್ದಂಥವ್ರು ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಸ್ಪಷ್ಟವಾಗಿ ಎಸ್ಐಟಿ ಅವರಿಗೆ ತನಿಖೆಯಲ್ಲಿ ಗೊತ್ತಾಗಿತ್ತು. ಆತನಿಗೆ ಹಣ ಯಾರು ಕೊಟ್ರು, ಆತನಿಗೆ ಫೋನ್ ಅನ್ನ ಯಾರು ಕೊಡ್ತಾ ಇದ್ರು, ಆತನು ಎಸ್ಐಟಿಗೆ ಬರ್ಬೇಕಾದ್ರೆ ಯಾವ ಕಾರೆಲ್ಲ ಬಳಸ್ತಾ ಇದ್ರು, ಮತ್ತೆ ಆತನನ್ನ ಮತ್ತೆ ಕರ್ಕೊಂಡೋಗಿ ಯಾರು ಮಾಡ್ತಾ ಇದ್ರು, ಮತ್ತೆ ಒಂದಷ್ಟು ವಿಡಿಯೋಗಳನ್ನ ಮಾಡೋದು, ಮತ್ತೆ ಅದೇ ರೀತಿಯಲ್ಲೂ ಕೂಡ ಒಂದಷ್ಟು ಟಿವಿ ಚಾನಲ್ಗೆ ಇಂಟರ್ವ್ಯೂಗಳನ್ನ ಕೊಡಿಸೋದು ಎಲ್ಲವನ್ನೂ ಕೂಡ ಮಾಡಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಅಂತಾನು ಕೂಡ ಎಸ್ಐಟಿ ಅವರಿಗೆ ಗೊತ್ತಾಗಿತ್ತು. ಇದೇ ಕಾರಣಕ್ಕಾಗಿ ಏನ್ ತಿಮರೋಡಿ ಮನೆಗೆ ಎಸ್ಐಟಿ ಅವರು ದಾಳಿಯನ್ನ ಮಾಡಿ ರಾತ್ರಿ 2:30ವರೆಗೂ ಕೂಡ ಒಂದು ತೀವ್ರ ಶೋಧ ಕಾರ್ಯಾಚರಣೆ ಮಾಡಿದ್ರು. ಆ ಶೋಧ ಕಾರ್ಯಾಚರಣೆ ಮಾಡಿದಾಗ ಏನು ಚಿನ್ನಯ್ಯ ಬಳಸಿದಂತ ಮೊಬೈಲ್ ಫೋನ್ ಆಗಿರ್ಬೋದು, ಮತ್ತೆ ತಿಮರೋಡಿ ಮನೆಯಲ್ಲಿರುವಂತಹ ಸಿಸಿಟಿವಿ ಕ್ಯಾಮ್ರಾಗಳು ಫುಟೇಜಸ್, ಮತ್ತೆ ಡಿವಿಆರ್, ಮತ್ತೆ ಅವರ ಮನೆಯಲ್ಲಿ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳಕೆಯನ್ನ ಮಾಡಿದಂತ ಡಾಕ್ಯುಮೆಂಟ್ಸ್ ಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಕೂಡ ವಿಡಿಯೋಗಳಾಗಿರ್ಬೋದು, ಮತ್ತೆ ಅದಕ್ಕೆ ಬಳಕೆ ಮಾಡುವಂತಹ ಸಿಸ್ಟಮ್ಗಳಾಗಿರ್ಬೋದು, ಕ್ಯಾಮ್ರಾಗಳಾಗಿರ್ಬೋದು ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಮತ್ತೆ ಅದೇ ರೀತಿಯಲ್ಲೂ ಕೂಡ ಏನು ಈಗಾಗಲೇ ಚಿನ್ನಯ್ಯನನ್ನ ವಶಕ್ಕೆ ಪಡೆದಿರುವಂತ ಎಸ್ಐಟಿ ಅವರು ಈ ಒಂದು ಪ್ರಮುಖ ರೂವಾರಿಗಳಿರುವಂತ ಮಹೇಶ್ ಶೆಟ್ಟಿ ತಿಮರೋಡಿ, ಆಮೇಲೆ ಗಿರೀಶ್ ಮಟ್ಟಣ್ಣವರು, ಯೂಟ್ಯೂಬರ್ ಸಮೀರು, ಮತ್ತೆ ಜಯಂತಿ, ಈ 4 ಜನರು ಕೂಡ ನೋಟಿಸ್ ಅನ್ನ ಕೊಟ್ಟು ನಾಳೆ ವಿಚಾರಣೆ ಕರೆಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೇ ರೀತಿಯಲ್ಲೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಎಸ್ಐಟಿ ಅವರು ಕೂಡ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ಯೂಟ್ಯೂಬರ್ ಸಮೀರ್ ಕೂಡ ಏನು ಚಿನ್ನಯ್ಯ ಯಾವ ರೀತಿಯಾಗಿ ಆಕ್ಟ್ ಮಾಡ್ಬೇಕು, ಯಾವ ರೀತಿಯಾಗಿ ನಾಳೆ ಸ್ಟೇಟ್ಮೆಂಟ್ ಕೊಡ್ತಾನೆ ಎಸ್ಐಟಿಗೆ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಮುಂಚಿತವಾಗಿ ಯೂಟ್ಯೂಬ್ ನಲ್ಲಿ ಅದೇ ರೀತಿಯಲ್ಲೂ ಕೂಡ ಏನು ಆತನ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ ಕೂಡ ವಿಡಿಯೋಗಳನ್ನ ಮಾಡಿ AI ಟೆಕ್ನಾಲಜಿಯನ್ನ ಬಳಕೆಯನ್ನು ಮಾಡಿಕೊಂಡು ಒಂದಷ್ಟು ಪೂರ್ವ ನಿಯೋಜಿತವಾಗಿ ಒಂದು ವಿಡಿಯೋನ ಮಾಡ್ತಿದ್ದ. ಅದೇ ರೀತಿಯಲ್ಲೂ ಕೂಡ ಈತ ಬಂದು ಚಿನ್ನಯ್ಯ ಬಂದು ಸ್ಪಾಟ್ಗಳನ್ನ ತೋರಿಸ್ತಿದ್ದ, ಒಂದೊಂದು ಕಥೆಗಳನ್ನ ಕಟ್ಟಿದ್ದ. ಮತ್ತೆ ಏನು ಧರ್ಮಸ್ಥಳದ ವಿರುದ್ಧವಾಗಿ ಹೋರಾಟವನ್ನ ಮಾಡೋದಕ್ಕೆ, ಜನರನ್ನ ಎತ್ತು ಕಟ್ಟೋದಕ್ಕೆ ಒಂದಷ್ಟು ಪ್ರಯತ್ನಕಾರಿ ಹೇಳಿಕೆಗಳನ್ನು ಕೂಡ ಗಿರೀಶ್ ಮಟ್ನಾಳ್ ಅವರು ಮಾಡ್ತಾ ಇದ್ರು. ಮತ್ತೆ ಚಿನ್ನಯ್ಯನಿಗೆ ಸಾಕ್ಷಿ ಅನ್ನುವಂತೆ ಜಯಂತಿ ಅವರು ಕೂಡ ಬಂದು ದೂರನ್ನ ಕೊಟ್ಟು, ಹೌದು ಚಿನ್ನಯ್ಯ ಶವಗಳನ್ನ ಗೊತ್ತಿರುತ್ತದೆ, ನಿಜ, ನಾವು ಸಾಕ್ಷಿದಾರ ಅಂತ ಅವರು ಕೂಡ ಒಂದು ಸಾಕ್ಷಿಗಳನ್ನ ಕೊಡ್ತಿದ್ರು. ಹೀಗಾಗಿ ಈ 4 ಜನರು ಕೂಡ ಈಗ ಸದ್ಯಕ್ಕೆ ಡವ ಶುರುವಾಗಿದೆ. ಎಲ್ಲರೂ ಕೂಡ ನೋಟಿಸ್ ಕೊಟ್ಟು ನಾಳೆ ವಿಚಾರಣೆ ಮಾಡುವಂತ ಎಲ್ಲ ಸಾಧ್ಯತೆಗಳಿದೆ. ಎಸ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.